ಗ್ರೋವೆಲ್ ಕಂಪ್ನಿ ಅದು. ಗ್ರೋವೆಲ್ ಕಂಪ್ನಿ. ಈಗ ಎಷ್ಟು ಡೋಸ್ ಕೊಟ್ಟಿದ್ದೀರಾ ನೀವು? ಈಗ ಗ್ರೋವೆಲ್ ಕಂಪ್ನಿ ನಿಮ್ದು 2 ಡೋಸ್ ಕೊಡೋದಲ್ಲ. 2 ಡೋಸ್ ಕೊಟ್ಟಿದ್ದೀರಾ. ಭಾಳ ರಿಸಲ್ಟ್ ನಮ್ದು ಭಾಳ ಚೆನ್ನಾಗಿ ರಿಸಲ್ಟ್ ಕೊಟ್ಟತಿ. ಭಾಳ ಚೆನ್ನಾಗಿ ರಿಸಲ್ಟ್ ಕೊಟ್ಟತಿ. ಸೊ ಸಿಕ್ಕುವಲ್ಲಿ ಭಾಳ ಬರವಲ್ಲಿ ಮಣ್ಣು ತೆಗೆದ್ರಲ್ಲ ಚೆನ್ನಾಗಿ ಬರವ ಎರೆಹುಳುಗಳು ತುಂಬಾ ಬಂದು ಬರವ. ಜೊತೆಗೆ ಅಂತ ಏನು ಭಾಳ ಬರಲ್ಲ. ಗೊಬ್ಬರ ಹಾಕಿದ್ರೆ ಭಾಳ ಬರೋದು ಖರ್ಚು. ಇದಂತ ಖರ್ಚು ಭಾಳ ಬರಲ್ಲ. ಗ್ರೋವೆಲ್ ಕಂಪ್ನಿ ಗ್ರೋವೆಲ್ ನಮಗೆ ಭಾರಿ ಹಿಡಿಸ್ತದೆ. ಗ್ರೋವೆಲ್ ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ. ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ ಗ್ರೋವೆಲ್ ಮಾತ್ರ. ಈಗ ತೆಂಗ್ ಇಳುವರಿ ಏನ್ ಬಂತು ಸರ್? ಸುಮ್ಮನೆ 2 ತಿಂಗಳಿಗೊಮ್ಮೆ ಕೆಡತಾನ. ನಾವು 6 ತಿಂಗಳು ಕೆಡಿದ್ರು ಕಾಯಿಲ್ಲ. ಮೊನ್ನೆ ನಾನು ನಿಂದಂಗ ಯಾವ ಇಳುವರಿ ಯಾವ ಇಲ್ಲ ಅಂತ ನಾನು ಒಂದ್ 10 ಸಲ ಹೇಳಿದೆ ಅವ್ನಿಗೆ. ಹೌದು, ಅಂದ್ರೆ ಅವ್ರು ಹೊಡಿ ಬಟ್ಟಿಗೆ ನೋಡಿದ್ರೆ ಬಹಳ ಚೆನ್ನಾಗೈತಿನಲ್ಲ. ಒಳ್ಳೆ ಚೆನ್ನಾಗೈತಿ. ಬಿಗಿ ಗೊನೆ ಐತಿ. ಫಿಟ್ ಗೊನೆ. ನಮಸ್ತೆ ರೈತ ಬಂದವ್ರೆ, ಗ್ರೋವೆಲ್ ಕಂಪ್ನಿಯಿಂದ ಇವತ್ತು ನಾವು ಹರಿಹರ ತಾಲೂಕಿನಲ್ಲಿ ಇದ್ದೀವಿ. ಇಲ್ಲೊಬ್ಬ ಪ್ರಗತಿಪರ ರೈತರ ಜೊತೆಗೆ ಇವತ್ತು ನಾವು ಬಂದಿದ್ದೀವಿ. ತುಂಬ ಖುಷಿ ಆಗಿದೆ ಈ ತೋಟ ನೋಡ್ಬಿಟ್ಟು. ತೋಟದ ನೋಡೋದ್ರ ಜೊತೆಗೆ ಇಲ್ಲೊಂದು ಕೆಲವೊಂದು ಹೊಸ ಕ್ರಮಗಳನ್ನು ಈ ರೈತರು ಅನುಸರಿಸಿದ್ದಾರೆ. ಆ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ರೈತರ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಭೀಮಪ್ಪ ಅಂತ. ಸರ್, ಹರಿಹರ ತಾಲೂಕಲ್ಲಿ ಇದ್ದೀರಾ ಸರ್? ಇದೆಷ್ಟು ಹರಿಹರ ತಾಲೂಕು? ಇದೆಷ್ಟು ಗಿಡ ಸರ್ ನಿಮ್ದು ಅಡಿಕೆ? ಒಂದು 540 ಐತಿ. 540 ಗಿಡ. 540 ಗಿಡ ಸರ್. ಈಗ ನಿಮ್ದು 540 ಗಿಡ ಇದೆ ಅಲ್ಲ, 540 ಗಿಡದಲ್ಲಿ ನಿಮಗೆ ಈಗ ಯಾವ ಪ್ರಾಡಕ್ಟ್ ಗಳನ್ನ ನೀವು ಬಳಸ್ತಾ ಬರ್ತಿದ್ದೀರಾ? ಗ್ರೋವೆಲ್ ಕಂಪ್ನಿ ಅದು. ಗ್ರೋವೆಲ್ ಕಂಪ್ನಿ. ಈಗ ಎಷ್ಟು ಡೋಸ್ ಕೊಟ್ಟಿದ್ದೀರಾ ನೀವು? ಈಗ ಗ್ರೋವೆಲ್ ಕಂಪ್ನಿ ನಿಮ್ದು 2 ಡೋಸ್ ಕೊಡೋದಲ್ಲ. 2 ಡೋಸ್ ಕೊಟ್ಟಿದ್ದೀರಾ. ಭಾಳ ರಿಸಲ್ಟ್ ನಮ್ಗೆ ಇದು ಭಾಳ ಚೆನ್ನಾಗಿ ರಿಸಲ್ಟ್ ಕೊಟ್ಟತಿ. ಭಾಳ ಚೆನ್ನಾಗಿ ರಿಸಲ್ಟ್ ಕೊಟ್ಟತಿ. ಆಯ್ತು. ಹೋಸರಿಗೆ ಈ ಸರಿ ಚೆನ್ನಾಗೈತಿ. ಇಲ್ಲಿ ಹೊಸ ಕ್ರಮಗಳನ್ನು ಅನುಸರಿಸಿರ ಅಂತ ಹೇಳಿದ್ವಿ ನಾವು. ಹೊಸ ಕ್ರಮಗಳು ಬಂದ್ಬಿಟ್ಟು ನೀವು 0 ಕಲ್ಟಿವೇಶನ್ ಮಾಡಿದೀರಾ. ಹೌದ್ರಾ? ಸೊ ಏನ್ ಮಾಡ್ತೀರಾ ಈ ಕಲ್ಟಿವೇಶನ್ ಬಿಟ್ಟು ನೀವು ಏನ್ ಮಾಡ್ತೀರಾ? ಸೊ ಈಗ ನಿಮ್ಗೆ ಇಲ್ಲಿ ಮಾಡಿದಿರಲ್ಲ ಈ ತರ, ಇಲ್ಲಿ ಎರೆಹುಳು ಗೊಬ್ಬರ ನೀವು ಮುಂಚೆ ಕಾಣ್ತಿತ್ತ ಇವಾಗ ಅಷ್ಟೇ ಮೊದ್ಲ ಇರ್ಲಿಲ್ಲ. ಎರೆಹುಳುಗಳು ಹೆಂಗ ನಿಮಗೆ ಅಲ್ಲೊಂದು ಟ್ರಂಚಿಂಗ್ ಹೊಡಿಸಿದಿರ ನೀವು? ಟ್ರಂಚಿಂಗ್ ಹೊಡಿಸಿದ್ಮೇಲೆ ನಿಮ್ಗೆ ಎರೆಹುಳುಗಳು ಸಿಕ್ಕುವಲ್ಲಿ ಭಾಳ ಬರವಲ್ಲಿ ಮಣ್ಣು ತೆಗೆದ್ರಲ್ಲ ಚೆನ್ನಾಗಿ ಬರವ ಎರೆಹುಳುಗಳು ತುಂಬಾ ಬಂದು ಜೊತೆಗೆ ಗೊಬ್ಬರ ಆಗ್ತದೆ. ಈಗ ಇನ್ನೂ ಒಂದು ಹೊಸ ಮೆಥಡ್ ಮಾಡಿದಿರ ನೀವು. ಇಲ್ಲಿ ಅಡಿಕೆಯಲ್ಲಿ ಬಾಳೆ ಮಾಡಿದೀರಾ. ಸೊ ಈ ಬಾಳೆ ಮಾಡಿರೋ ಉದ್ದೇಶ ಏನ್ ನಿಮಗೆ? ನಮಗೆ ಪೊಟ್ಯಾಸಿಯಂ ಕೊಡ್ತತಿ ಅಂದ್ರ ಪೊಟ್ಯಾಸಿಯಂ ಹಂಗಾಗಿ ಮಾಡಿದೇವ. ಅದನ್ನ ಎಲ್ಲಾ ಕಸ ಎಲ್ಲ ಚಪಾಟಿ ಎಲ್ಲ ಕಡ್ದು ಹಾಕ್ತಾವ. ಅಂದ್ರೆ ನಿಮ್ಗೆ ಅದು ಆದಾಯ ರೂಪದಲ್ಲಿ ಮಾಡಿಲ್ಲ? ಆದಾಯಕ್ಕಲ್ಲ, ಇರ್ತಕ್ಕಂತ ಭೂಮಿಲಿ ಇರ್ತಕ್ಕಂತ ಸಾರ ಎಲ್ಲ ಕಸ ಅದು ಎಲ್ಲ ಕಡ್ದು ಹೋಗಿತೇವೆ. ಎಲ್ಲ ಹಾಕಿದೇವ್ ಕಡ್ ಚಪಾಟಿ. ಅದು ಹಾಕಿರೋದ್ರಿಂದ ನಿಮಗ್ ಭೂಮಿಲಿ ಪೊಟ್ಯಾಷಿಯಂ ಸಿಗುತ್ತೆ. ಸೊ ಅದು ಮಾಡಿದ್ರಿಂದ ನಿಮ್ಗೆ ಇಳುವರಿಲೂ ಪರ್ಸೆಂಟೇಜ್ ನಿಮ್ಗೆ ಚೇಂಜಸ್ ಗೊತ್ತಾಗಿದೆ. ಹೌದಾ? ಗೊತ್ತಾಗಿದೆ. ಜೊತೆಗೆ ಸರ್, ಈಗ ಖರ್ಚು ವಿಚಾರಕ್ಕೆ ಬಂದ್ರೆ, ಈಗ ನಿಮ್ಗೆ ಖರ್ಚು ಅನ್ನೋದು, ಈಗ ನಮ್ ಗ್ರೋವೆಲ್ ಕಂಪನಿ ಪ್ರಾಡಕ್ಟ್ ಗಳನ್ನ ಬಳಸ್ತಿದ್ದೀರಾ ನೀವು, ಖರ್ಚು ಏನ್ ಬರ್ತಿದೆ ನಿಮಗೆ? ಖರ್ಚು ಅಂತ ಏನ್ ಬಾಳ ಬರಲ್ಲ. ಗೊಬ್ಬರ ಹಾಕಿದ್ರೆ ಬಾಳ ಬರೋದು ಖರ್ಚು. ಇದಂತ ಖರ್ಚು ಬಾಳ ಬರಲ್ಲ. ಸರ್, ಇವರು ಸ್ನೇಹಿತರ ನೀವು. ಸರ್, ನೀವು ಈಗ ಆರ್ಗ್ಯಾನಿಕ್ ಮಾಡಿದ್ದಾರೆ. ಈ ಆರ್ಗ್ಯಾನಿಕ್ ಮಾಡಿದ್ರಿಂದ ನಿಮಗೆ ಇಲ್ಲಿ ಬಂದಿರಲ್ಲ, ನಿಮಗೆ ಏನು ಬದಲಾವಣೆ? ಒಳ್ಳೆ ಅಪ್ಪಟಿಗೆ ಬಹಳ ಚೆನ್ನಾಗ ಇಳುವರಿ ಚೆನ್ನಾಗ ಐತಿ. ಇವಾಗ ಗೊನೆನು ಒಳ್ಳೆ ಇವು ಕಾಣ್ತಾವ್ರಿ. ಅವು ಈಗ ನಾವು ಬಂದ್ಕಂತ ಹೋಗ್ಯಂತದವಲ್ಲ, ಇವಾಗ ಒಳ್ಳೆ ಬಾರಿ ಒಳ್ಳೆದಾಗೈತಿ. ಗೊನೆಗಳು ಚೆನ್ನಾಗದ. ಈಗ ನಮ್ ಗ್ರೋವೆಲ್ ಇಂದ ಬಳಸೋದಕ್ಕೆ ಈಗ ಬಳಸಿದಾರ ಆಲ್ರೆಡಿ. ಈಗ ನೀವು ಇಲ್ಲಿ ನೋಡ್ಕೊಂಡು ನಿಂತ್ಕೊಂಡು ಹೇಳ್ತಿದ್ದೀರಲ್ಲ, ಬಳಸೋ ರೈತರಿಗೆ ನೀವು ಸಜೆಷನ್ ಮಾಡ್ತೀರಾ? ಮಾಡ್ಬೋದು ಅಣ್ಣ. ನೀವ್ ಏನ್ ಹೇಳ್ತೀರಾ? ನಮ್ಮ ಗ್ರೋವೆಲ್ ಕಂಪ್ನಿ ಗ್ರೋವೆಲ್ ನಮಗೆ ಭಾರಿ ಹಿಡಿಸ್ತದೆ. ಗ್ರೋವೆಲ್ ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ. ಗ್ರೋವೆಲ್ ಮಾತ್ರ. ಈಗ ತೆಂಗಿಗೆ ಗಿಡಕ್ಕೆ 5 ಲೀಟರ್, ನಾವ್ 3 ಡ್ರಮ್ ಹೆಚ್ಚಿಗೆ ಆಗ್ಬಿಡುತ್ತ. 7-8 ಲೀಟರ್ ಸಹಿತ ಕೊಟ್ಟಾನೆ. ಒಂದು ಗಿಡಕ್ಕೆ 7-8 ಲೀಟರ್ ಕೊಟ್ಟಾವ. ನೀರ್ ಜೊತೆ ಮಿಕ್ಸಿಂಗ್ 3 ಬ್ಯಾರ್ಲ್. ಎಷ್ಟು ತಿಂಗಳಿಗೊಮ್ಮೆ ಕೊಡ್ತೀರಾ ನೀವು ತೆಂಗಿಗೆ? 3 ತಿಂಗಳಿಗೆ. ಏನ್ ತೆಂಗಲ್ ನಿಮ್ಗೆ ಏನ್ ಬದಲಾವಣೆ ಆಗಿದೆ? ರಿಸಲ್ಟ್ ಕಾಯ್ದು ಈ ಸರಿ ಎಲ್ಲಾ ಇಳುವರಿ ಎಲ್ಲಾರ ಕಮ್ಮಿ, ಬಾಳ ಕಮ್ಮಿ. ಆದ್ರೂ ನಮ್ಮ ಈ ಸರಿ ಬಾರಿ ಚೆನ್ನಾಗ್ ನಮ್ಮ ಮಣ್ಣಾರ ಹೇಳ್ತಾರ ಕೇಳ್ರಿ. ಬಾರಿ ಕೆಡತಾನ. ನಾವು 6 ತಿಂಗಳು ಕೆಡಿದ್ರು ಕಾಯಿಲ್ಲ. ಮೊನ್ನೆ ನಾನು ನಿಂದಂಗ ಯಾವ ಇಳುವರಿ ಯಾವ ಇಲ್ಲ ಅಂತ ನಾನು ಒಂದ್ 10 ಸಲ ಹೇಳಿದೆ ಅವ್ನಿಗೆ. ಹೌದು, ಅಂದ್ರೆ ಅವ್ರು 3 ತಿಂಗಳು ಹಾಕ್ಸ್ಬೇಕು. ಮತ್ತೆ ಅದ್ರಲ್ಲಿ ನಾವು ರಾಸಾಯನಿಕ ಗೊಬ್ಬರನ ಹಾಕಿಲ್ಲ. ಯಾವ್ದು ಗೊಬ್ಬರ ಕಡ್ದಾವ ಅಷ್ಟೇ. ಅಲ್ಲಿ ಆದ್ರೂ ತಿಪ್ಪಿ ಗೊಬ್ಬರ ಮತ್ತೆ ಗ್ರೋವೆಲ್ ಅಷ್ಟೇ. ಏನು ಮಾಡಿಲ್ಲ ನಾವು. ಸರ್, ನೋಡಿದ್ರಲ್ಲ ರೈತ ಬಂದವ್ರೆ, ಯಾವುದೇ ಒಂದು ಪ್ರಾಡಕ್ಟ್ ಅಂತ ಬಂದಾಗ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಬಂದಾಗ ಪೇಷನ್ಸ್ ಮುಖ್ಯ, ಕಾಯುವಿಕೆ ಮುಖ್ಯ. ಕಾಯೋದ್ರಿಂದ ನಾವ್ ಏನಾದ್ರೂ ಗಳಿಸಬಹುದು ಅನ್ನೋದಕ್ಕೆ ಇಲ್ಲೊಬ್ಬ ರೈತರೇ ಸಾಕ್ಷಿ. ತೆಂಗಿಗೆ ಪ್ರತಿ 3 ತಿಂಗಳು ಸಜೆಷನ್ ನಾವು ಮಾಡಿದ್ವಿ. ಪ್ರತಿ 3 ತಿಂಗಳು ತೆಂಗಲ್ಲೇ ಹಾಕಿ ಇವತ್ತು ಅವರು ಎಷ್ಟು ಆದಾಯ ಗಳಿಸಿದ್ದಾರೆ ಅನ್ನೋದು ಅವ್ರ ಬಾಯಿಂದ ಕೇಳೋಣ. ಸರ್, ಈಗ ನಿಮ್ಮ ತೆಂಗಲ್ಲಿ ನಿಮ್ಗೆ ಆದಾಯ ಎಷ್ಟು ಬಂದ? ನಮ್ಮ ಒಂದು 70
60 ಗಿಡ 70-75 ಗಿಡ ಹಾಕ್ತಾರ. ಈ ಸರಿ ಒಂದು ಟೋಟಲ್ ಒಂದು 6 ತಿಂಗಳು ವರ್ಷ 1 ಲಕ್ಷ ರೂಪಾಯಿ ಮೇಲೆ ಆಗೈತೆ ನಮ್ದು. ಒಂದ್ ವರ್ಷಕ್ಕೆ ತೆಂಗಲ್ಲೇ ನಿಮ್ಗೆ 1 ಲಕ್ಷ ರೂಪಾಯಿ ಮೇಲೆ ಆಗೈತೆ. ಆ ತೆಂಗಿಗೆ ನೀವು 3 ತಿಂಗಳಿಗೂ ಹಾಕ್ತಿದ್ರಲ್ಲ, ಖರ್ಚು ಎಷ್ಟು ಬಂತು? ಖರ್ಚೇನು ಅಷ್ಟು ಜಾಸ್ತಿ ಬರಲ್ಲ. ಓಕೆ ಸರ್, ಈಗ ನೀವು ಒಳ್ಳೆ ಗೊಬ್ಬರ ಹಾಕ್ಬೇಕಾದ್ರೆ ಅದಕ್ಕೆ ಸೇರಿ ಒಂದು 35,000 ಆಗೋದು. 35,000 ಆಗೋದು. ಈಗ ನೀವು ತೆಂಗಿಗೆ ವರ್ಷಕ್ಕೆ 3 ಟೈಮ್ ಅಂದ್ರೂ ಅಲ್ಲ, 3 ತಿಂಗಳಿಗೊಮ್ಮೆ ಅಂದ್ರೆ 4 ಟೈಮ್ ಬರುತ್ತೆ. 4 ಟೈಮ್ ಅಂದ್ರೂ ನಿಮಗೊಂದು 10,000 ಬರುತ್ತಲ್ಲ, ಅಷ್ಟೇ 10,000 ಬರುತ್ತೆ. ಒಂದ್ 35,000-40,000 12,000 ಬರ್ಬೋದು. 10,000-12,000 ಖರ್ಚು ಬರುತ್ತೆ. 10,000-12,000ಕ್ಕೆ ನೀವು ಆಲ್ರೆಡಿ ನೀವು ಅಲ್ಲಿ 1 ಲಕ್ಷ ತಗೊಂಡ್ಬಿಟ್ಟಿದ್ದೀರಿ. 1 ಲಕ್ಷ ರೂಪಾಯಿ ಮೇಲಾಗಿದೆ, 1 ಲಕ್ಷ ದಾಟಿದೆ. ಸೊ ಇನ್ನು ಕಾಯಿ ಇದೆ ನಿಮ್ಗೆ? ಇನ್ನು ಕಾಯಿ ಇದೆ. ಈ ಅಡಿಕೆ ವಿಚಾರದಲ್ಲಿ ನಿಮ್ಗೆ ಅಡಿಕೆ ಹಿಂಗಾರು ಯಾವ ತರ ಇದೆ? ಯಾವ್ದು ಅಡಿಕೆ ಈಗ ಹಿಂಗಾರು ಇದೆಲ್ಲ, ನಿಮ್ಗೆ ಏನು ಸೈಜ್, ತೂಕ ಹೆಂಗಿದೆ ಇದು? ತೂಕ ಇನ್ಮೇಲೆ ನೋಡ್ಬೇಕು. ತೂಕ ಅವ್ರಿಗೆ ಕಟಾವ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಒಂದ್ಸರಿ ಕಟಾವ್ ಮಾಡಿ ಪರವಾಗಿಲ್ಲ, ಮೊನ್ನೆ ಕೆಡಿದ್ರೆ ಚೆನ್ನಾಗ್ ಬರುತ್ತೆ. ಮನೇನೆ ಹಿಂಡ್ಲ ಐತ್ರಿ, ಮನೇನೆ ಹಿಂಡ್ಲ ಐತಿ. ಆಪಟ್ಟಿಗ ಇಷ್ಟೊಂದಿಲ್ಲ ಅವನಿಗೆ ಪಾಪ ಇವನ ಈ ಕಾಣದ್ ನಾನು ಆಪಟ್ಟಿಗೆ ಪಟ್ಟಿಗೆ ನೋಡಿದ್ರೆ ಬಹಳ ಚೆನ್ನಾಗೈತಿ. ಹೋದ್ನಲ್ಲ ಒಳ್ಳೆ ಚೆನ್ನಾಗೈತಿ. ಬಿಗಿ ಗೊನೆ ಐತಿ, ಫಿಟ್ ಗೊನೆ ಮಾಡ್ಬೋದು. ಚೆನ್ನಾಗ್ ರಿಸಲ್ಟ್ ಚೆನ್ನಾಗೈತಿ. ಖರ್ಚು ಕಡಿಮೆ, ಆದಾಯನು ಹೆಚ್ಚಿಗೆ ಬರುತ್ತೆ. ಮೇಂಟೆನೆನ್ಸ್ ಎಲ್ಲ ತುಂಬಾ ಕಡಿಮೆ ಅಂತ. ಮೆಂಟೆ ಬಹಳ ಕಮ್ಮಿ, ಬಹಳ ಕಡಿಮೆ. ಏನು ಯಾರು ಕೂಲಿ ಆಳ ಬೇಕಾಗಲ್ಲ, ನಾವೇ ಮಾಡ್ತೇವೆ ಅದನ್ನ. ಸರ್ ತುಂಬಾ ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಒಳ್ಳೆ ರೈತರಿಗೆ ಒಳ್ಳೇದಾಗ್ಲಿ ಸರ್. ಆಯ್ತು, ಥ್ಯಾಂಕ್ ಯು ಸರ್.